ಅಕ್ಕ ಅಯ್ಯೋ ಜಾನು, ಯಾವಾಗಲೇ ಬಂದೆ ನೀನು? ಜಾನು, ನಾನು ನಿನ್ನೆ ರಾತ್ರಿನೇ ಬಂದೆ ಕಣೆ. ಆದರೆ ನೀನು ಮಲಗಿದ್ದೆ, ನಿನ್ನನ್ನು ಎಬ್ಬರ್ಸೋಕ್ಕೆ ಮನಸ್ಸೇ ಆಗಲಿಲ್ಲ. ನೀನು ಬರ್ತೀಯ ಅಂತನೋ ಏನೋ ನೋಡು, ಎಷ್ಟು ನಿದ್ದೆ ನನಗೆ, ಎಚ್ಚರನೇ ಇಲ್ಲ. ನಿನ್ನೆ ಮಲಗ್ದೋಳು, ಸ್ವಲ್ಪನೂ ಎಚ್ಚರ ಆಗಿಲ್ಲ ನನಗೆ. ಪರವಾಗಿಲ್ಲ ಬಿಡು ಕಣೆ, ನೀನು ಈ ಸಮಯದಲ್ಲಿ ಅದು ಎಷ್ಟು ಮಲಗ್ತೀಯೋ ಅಷ್ಟು ಒಳ್ಳೆಯದು. ಅದು ಸರಿ, ಏನನ್ನುತ್ತೆ ನಿನ್ನ ಮಗು? ಏನಾಯ್ತೆ? ಯಾಕೆ ಅಳ್ತಿದ್ಯಾ? ಇಲ್ಲ ಜಾನು, ನೀನು ಯಾಕೋ ಮೊದಲಿನ ಹಾಗಿಲ್ಲ. ನೆನ್ನೆ ಬೆಳಗ್ಗೆ ಫೋನ್ ಮಾಡಿದಾಗ್ಲೂ ಒಂಥರ ಮಾತಾಡಿದೆ, ರಾತ್ರಿ ಫೋನ್ ಮಾಡಿದಾಗ್ಲೂ ಒಂಥರ ಮಾತಾಡಿದೆ. ಯಾಕೆ? ಏನಾಯಿತು ನಿನಗೆ? ನಿನಗಿಲ್ಲಿ ಏನಾದರೂ ಸಮಸ್ಯೆ ಆಗ್ತಿದೆಯಾ? ಅಕ್ಕನ ಹತ್ರ ಎಲ್ಲ ಹೇಳ್ಕೊಂಡ್ಬಿಡ್ಲ, ಆಗ್ಲಾದ್ರೂ ನನ್ನ ಮನಸ್ಸು ಹಗುರ ಆಗ್ಬೋದೇನೋ. ಬೇಡ ಬೇಡ, ನನ್ನ ನೋಡೋಕ್ಕೆ ಅಂತ ಖುಷಿಯಿಂದ ಬಂದಿದ್ದಾಳೆ. ಈಗ ನನ್ನ ಗೋಳ್ಗಳನ್ನೆಲ್ಲ ಹೇಳ್ಕೊಂಡು ಅವಳ ಮನಸ್ಸಿಗೆ ಇನ್ನೂ ಯಾಕೆ ನೋವು ಕೊಡಲಿ? ಜಾನು, ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು, ನೀನು ಕೇಳಿಸ್ಕೊತಿದ್ಯಾ ತಾನೇ? ಹೇಳೆ, ನಿಂಗಿಲ್ಲಿ ಏನಾದರೂ ಸಮಸ್ಯೆ ಆಗ್ತಿದ್ಯಾ? ಇಲ್ಲ ಅಕ್ಕ, ನನಗೇನು ಸಮಸ್ಯೆ ಆಗುತ್ತೆ ಹೇಳು? ಅದು ಅಜ್ಜಿ ಇಷ್ಟು ದಿವಸ ಇಲ್ಲೇ ಇದ್ರಲ್ವಾ, ದಿನ ಅವ್ರನ್ನ ನೋಡ್ತಾ ಇದ್ದೆ. ಆದರೆ ಇವಾಗ ದಿನ ಅವ್ರನ್ನ ನೋಡೋಕ್ಕಾಗ್ತಿಲ್ವಲ್ಲ. ಆಮೇಲೆ ನಿನ್ನೆ ತಾನೇ ಅವರಲ್ಲಿ ಏನೋ ಮೂವ್ಮೆಂಟ್ಸ್ ಕಾಣಿಸ್ತು ಅಂತ ಗೊತ್ತಾಯಿತು. ಆದರೆ ಅದಾದ್ಮೇಲೆ ಬೇರೆ ಏನೂ ಕಾಣಿಸ್ತಿಲ್ವಂತೆ. ಅದಕ್ಕೆ ಬೇಜಾರಾಗ್ತಿದೆ ಅಷ್ಟೆ. ನೀನು ನಿಜ ಹೇಳ್ತಿದ್ಯಾ? ಅಜ್ಜಿ ವಿಷಯಕ್ಕೆ ಮಾತ್ರ ತಾನೇ ನೀನು ತಲೆ ಕೆಡಿಸ್ಕೊಂಡಿರೋದು, ಬೇರೆ ಏನೂ ವಿಷಯ ಇಲ್ಲ ತಾನೇ? ಹಾಗೇನಾದರೂ ಇದ್ದರೆ ಜಾನು, ನನ್ನ ಹತ್ರ ಹೇಳ್ಕೊಳೆ. ಹಾಗೇನಾದರೂ ಇದ್ದರೆ ನಿನ್ನ ಹತ್ರ ಹೇಳ್ಕೊಳ್ದೆ ಇರ್ತೀನಿ ನಾನು. ಅಯ್ಯೋ, ನನ್ನ ವಿಷಯ ಬಿಡು, ನನಗೇನೂ ಆಗಿಲ್ಲ. ನಾನು ಇಲ್ಲಿ ಆರಾಮಾಗಿದ್ದೀನಿ. ನಿನ್ನ ಕತೆ ಹೇಳು, ಹೇಗಿದ್ಯಾ? ನಿಮ್ಮ ಮನೇಲಿ ಎಲ್ಲ ಸರಿನಾ? ಸರಿಯಾಗಿದೆ ಅಂತ ಅಂದ್ಕೊಂಡ್ರೆ ಸರಿಯಾಗೇ ಇದೆ, ಸರಿ ಇಲ್ಲ ಅಂತ ಅಂದ್ಕೊಂಡ್ರೆ ಸರಿ ಇಲ್ಲ ಕಣೆ. ಆದರೆ ಸಿದ್ದು ಅವ್ರು ನನ್ನ ಪರವಾಗಿರ್ತಾರಲ್ಲ, ಅದೇ ನನಗೆ ಸಮಾಧಾನ. ನಿನ್ನ ಹಿಂದೆ ಬಿದ್ದು ಪ್ರೀತಿ ಮಾಡಿದ್ದಾರೆ ಅಂದಮೇಲೆ ನಿನ್ನ ಪರ ಇಲ್ಲದೆ ಇರ್ತಾರ? ಕಾಫಿ ಮಾವ. ವೀಣಾ, ಒಂದು ಸ್ವಲ್ಪ ಕಾಫಿ ಕೊಡುವ. ಸರಿ. ಏನಪ್ಪ ಬೆಳಗ್ಗೆನೇ ಎಲ್ಲ ಹೊರಟಿರೋ ಆಗಿದೆ? ಈಗಂತೂ ಯಾವ ಕೆಲಸನೂ ಇಲ್ಲ ನಿಮಗೆ, ಮನೇಲೇ ಇರ್ಬೋದಲ್ವಾ? ಕೆಲಸ ಇಲ್ಲ ಅಂತ ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತಪ್ಪ. ಹೊರಗಡೆ ಹೋಗಿ 4-6 ಜನ ಜೊತೆ ಮಾತಾಡಿ ಹುಡುಕಿದ್ರೆ ತಾನೇ ಏನಾದ್ರು ಕೆಲಸ ಸಿಗೋದು. ಎಲ್ಲೋ ಹೋಗ್ತೀರಾ ನೀವು? ಯಾವುದೋ ಒಂದು ಪಾರ್ಕಲ್ಲಿ ಹೋಗಿ ಕೂತ್ಕೋತೀರಾ, ಅಲ್ಲಿ ಇಂಥವ್ರದವರೇ ಇರ್ತಾರೆ, ಹರಟೆ ಹೊಡಿತೀರಾ, ಆಮೇಲೆ ವಾಪಸ್ ಮನೆಗೆ ಬರ್ತೀರಾ ಅಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ? ಶುರು ಆಯ್ತಾ ಬೆಳಿಗ್ಗೆನೇ ನಿಮ್ಮ ರಾಮಾಯಣ? ಇಷ್ಟು ದೊಡ್ಡವರಾಗಿದ್ದೀರಾ, ಆದರೂ ನಿಮಗಿಂತ ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು ಅಂತ ಇನ್ನೂ ಗೊತ್ತಾಗಲ್ಲ. ವೀಣಾ, ಅವನು ಯಾವ ಪ್ರಪಂಚ ನೋಡಿದನೋ ಅದಕ್ಕೆ ಅನುಸಾರ ಮಾತಾಡ್ತಾನೆ. ಸಂತು, ನಿನಗೇ ಗೊತ್ತು, ನಾನು ಯಾವ ತಪ್ಪು ಮಾಡಿರಲಿಲ್ಲ, ಆದರೂ ಕೆಲಸದಿಂದ ತೆಗೆದ್ರು. ಮನೇಲಿ ಸುಮ್ಮನೆ ಕೂತಿರಬಾರ್ದು ಅಂತ ಆಟೋ ಓಡಿಸೋಕೆ ಶುರು ಮಾಡಿದೆ. ಇತ್ತೀಚೆಗೆ ಯಾಕೋ ಆಟೋನೂ ತೊಂದರೆ ಕೊಡ್ತಾ ಇದೆ, ಅದು ಓಡ್ಸೋಕ್ಕಾಗ್ತಾ ಇಲ್ಲ. ಮನೇಲಿ ಸಣ್ಣ ಪುಟ್ಟ ಖರ್ಚಿಗಾಗತ್ತೆ ಅಂತ ರಾತ್ರಿ ಪಾಳಿ ಯಾವುದೋ ಒಂದು ಸೆಕ್ಯೂರಿಟಿ ಕೆಲಸಕ್ಕೆ ಸೇರಿಕೊಂಡು ರಾತ್ರಿ ಹೊತ್ತು ಕೆಲಸ ಮಾಡ್ತಾ ಇದ್ದೆ. ಅವನು ಪುಣ್ಯಾತ್ಮ ಇದ್ದಕ್ಕಿದ್ದಂಗೆ ಕೆಲಸದಿಂದ ತೆಗೆದಾಕ್ತ.
ಹಾಗಂತ ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತಾ? ಹೊರಗಡೆಗೆ ಹೋಗಬೇಕು, 4 ಜನ ಜೊತೆ ಮಾತಾಡಬೇಕು, 4 ಕಡೆ ಸುತ್ತಾಡಿದಾಗ ನಮಗೇನಾದರೂ ಕೆಲಸ ಸಿಗ್ಬೋದು ಅನ್ನೋದು ಋಣ ಎಲ್ಲಿದೆಯೋ? ನೋಡಿ, ಯಾವುದೋ ಒಂದು ಒಳ್ಳೆ ಕೆಲಸ ಹುಡ್ಕೊಳ್ಳಿ. ನಮಗೆ ಮರ್ಯಾದೆ ಹೋಗುವಂಥ ಕೆಲಸ ಮಾಡಿಬಿಟ್ಟು ನೋಡಿದವ್ರು ಆಡ್ಕೋತಾರೆ. ನಾನು ಯಾವತ್ತೂ ಮರ್ಯಾದೆ ಹೋಗುವಂಥ ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ. ಆಡ್ಕೊಳ್ತಾರಲ್ಲ ನಿನ್ನ ಫ್ರೆಂಡ್ಸು, ಕಷ್ಟ ಕಾಲದಲ್ಲಿ ಒಂದು 10,000 ರೂಪಾಯಿ ಕೇಳು, ಕೊಡ್ತಾರ? ನೀನು ಹೇಗಿದ್ರೂ ಜನ ಆಡ್ಕೊಳ್ತಾರೆ. ಮಾತು ಕೇಳಿಲ್ವಾ? ಜನಾರ್ದನನ್ನು ಮೆಚ್ಚಿಸ್ಬೋದು, ಜನ ಮೆಚ್ಚಿಸೋಕ್ಕಾಗಲ್ಲ. ಆಡ್ಕೊಳ್ಳೋರ ಮುಂದೆ ನಾವು ಚೆನ್ನಾಗಿ ದುಡಿದು ಬೆಳೆದು ಅವ್ರ ಬಾಯಿ ಮುಚ್ಚಿಸ್ಬೇಕು. ಮಾವ, ಮೊದಲು ಇವ್ರ ಬಾಯಿನ ಮುಚ್ಚಿಸಿ. ಅಲ್ಲ ರೀ, ಈ ತಿಂಗಳ ಖರ್ಚು ಜಾಸ್ತಿ ಇದೆ, ಒಂದು 500 ರೂಪಾಯಿ ಎಕ್ಸ್ಟ್ರಾ ಕೊಡು ಅಂತ ಹೇಳಿದ್ರೆ ಇಷ್ಟುದ್ದ ಕತೆ ಹೇಳ್ತೀರಾ ನೀವು? ಈಗ ಮಾವನ ಹತ್ರ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಬೇರೆ ಹೇಳ್ತೀರಾ? ಯಾಕೆ ಬೇಡದಿರೋ ಮಾತುಗಳನ್ನ ಆಡಿ ಅವ್ರ ಮನಸ್ಸಿಗೆ ನೋವು ಮಾಡ್ತೀರಾ? ಏಯ್, ಜಾಸ್ತಿ ಆಯ್ತು ಕಣ ನಿಂದು. ಎಷ್ಟು ಬೇಕೋ ಅಷ್ಟೇ ಮಾತಾಡು, ಆಮೇಲೆ ನೋಡ್ಕೋತೀನಿ ಇರು ನೀನು. ಬೇರೆ ಇದೆ ಮಾವ, ಅವ್ರ ಮಾತಿಗೆಲ್ಲ ಬೇಜಾರು ಮಾಡ್ಕೋಬೇಡಿ, ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಹೇಳಿ ನನಗೆ ಬೇಜಾರು ಬಂದೋಗಿದೆ. ಇನ್ನೇನು ಹೇಳೋಣ ಹೇಳಿ? ನೀನು ಯಾಕಮ್ಮ ಬೇಜಾರು ಮಾಡ್ಕೊಳ್ತೀಯ ವೀಣಾ? ಮಕ್ಕಳು ತೊದಲು ನುಡಿ ಕೇಳಿ ಕೇಳಿ ಇವತ್ತಿಷ್ಟು ನೇರವಾಗಿ ಅಪ್ಪನ ಜೊತೆ ಎದುರಿಗೆ ಮಾತಾಡ್ತಾರಲ್ಲ, ಅದನ್ನು ಕೇಳೋದಕ್ಕೆ ಒಂಥರ ಖುಷಿ ಆಗುತ್ತೆ. ತಲೆ ಕೆಡಿಸ್ಕೋಬೇಡ, ಅವ್ರ ಸ್ವಭಾವ ನನಗೆ ಗೊತ್ತು. ನನಗೊಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗಿ ಬರ್ತೀನಮ್ಮ. ಯೋಚನೆ ಮಾಡಬೇಡ. ಸರಿ. ಪಾಪ ಮಾವ, ಈಶ್ವರ ಗಂಟ್ಲಲ್ಲಿ ವಿಷ ಇಟ್ಕೊಂಡು ಲೋಕಕ್ಕೆಲ್ಲ ಅಮೃತ ಕೊಟ್ಟ ಹಾಗೆ ಮಕ್ಕಳು ಮಾಡೋ ತಪ್ಪನ್ನೆಲ್ಲ ತಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೆ ಒಳ್ಳೇದನ್ನೇ ಬಯಸ್ತಾರೆ. ಭಗವಂತ, ಬೇಗ ಅವ್ರ ಕಷ್ಟನೆಲ್ಲ ದೂರ ಮಾಡಪ್ಪ. ಮಡಗಲ ಫೋನ ಆಮೇಲೆ ಮಾಡ್ತೀನಿ. ಮಾವ, ಏನವಾ? ಅದು ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಕೇಳಬೇಕಿತ್ತು, ಕೇಳಲಾ? ಕೇಳವಾ? ಅದೇ ಮಾವ, ಸೌಪರ್ಣಿಕ ಅವ್ರ ಯಜಮಾನ್ರು ಬಂದು ಹೋದ್ರಲ್ಲ, ಏನಕ್ಕೆ ಬಂದಿದ್ರು, ಯಾವ ವಿಷಯಕ್ಕೆ ಬಂದಿದ್ರು ಅಂತ ಕೇಳಬೇಕಿತ್ತು. ಮಾವ? ಅಲ್ಲ ಕಣವಾ, ಸೌಪರ್ಣಿಕ ನಿನ್ನ ಫ್ರೆಂಡು ಅಂತ ಕೇಳ್ತಾ ಇದ್ದೆ, ಹೆಂಗೆ? ಹೌದು ಮಾವ, ಈಗಷ್ಟೇ ಸೋಪಿ ನನಗೆ ಕಾಲ್ ಮಾಡಿದ್ಲು, ಅವಳು ಬರೋಕ್ಕಾಗ್ಲಿಲ್ವಂತಲ್ಲ, ಅದಕ್ಕೆ ಏನು ವಿಷಯನೇ ನಿಮ್ಮ ಮಾವ ಯಾಕೆ ನಮ್ಮನ್ನು ಕರೆದಿದ್ರು ಅಂತ ಕೇಳಿದ್ಲು. ಇವ್ರು ಬೇರೆ ನೆನ್ನೆ ನನ್ನ ಹತ್ರನೇ ಫೋನ್ ಮಾಡಿಸಿ ಅವ್ರನ್ನ ಬರೋಕ್ಕೆ ಹೇಳು ಅಂತಂದರು. ಯಾಕೆ ಏನು ಅಂತ ಒಂದು ಕರೆಕ್ಟಾಗಿ ಹೇಳಲೇ ಇಲ್ಲ ಇವರು, ಅದಕ್ಕೆ ನಿಮ್ಮನ್ನೇ ಕೇಳಿ ತಿಳ್ಕೊಳ್ಳೋಣ ಅಂತ. ಅಪ್ಪಯ್ಯ, ಅವಳು ಸುಮ್ಮನೆ ಕೇಳ್ತಾವಳು ಕಣಪ್ಪಯ್ಯ, ಅಷ್ಟೇಯ. ನೀಲೋ, ನಿನಗೆ ಯಾಕಮ್ಮಯ್ಯ ಯಾವಾರ ಇಲ್ಲ? ಹೋಗು, ಕ್ಯಾಮೆ ನೋಡ್ಕೊ ಹೋಗು. ಏಯ್ ಮರುಗೌಡ, ಕೇಳಲಿ ಬಿಡ್ಲಾ? ನೋಡವಾ, ನಮ್ಮ SP ಹೊರಗಾಗೋದಿತ್ತು, ಆ ವಿಷಯ ಮಾತಾಡಮ್ಮ ಅಂತ ಕರೆಸಿದ್ವಿ. ಅದು ಅಲ್ಲದೆ ಆ ಸೌಪರ್ಣಿಕ ನಿನ್ನ ಫ್ರೆಂಡ್ ಅಲ್ವೇ, ಅದೇನೋ ಪ್ರಾಜೆಕ್ಟ್ ಮಾಡಿಕೊಡಿ ಅಂತ ಕೇಳ್ತಾಯಿದ್ರು. ಅದೇನಾದ್ರು ಮಾಡೋಕ್ಕಾಗ್ತದೇನೋ ಅಂತ ಮಾತಾಡಮ್ಮ ಅಂತ ನಾನು ಮರುಗೌಡ ಅವನ್ನ ಕರೆಸಿದ್ವಿ. ಆಟೆಯ ಅಷ್ಟೇನಾ ಮಾವ? ಆಟ ಕಣವ. ಅಷ್ಟೇ ಕಣಮಿ, ಇನ್ನೆಷ್ಟಿದ್ದತ್ತು? ನಿನ್ನ ಕ್ಯಾಮೆ ನೋಡ್ಕೊ ಹೋಗು ಅನ್ನಲ್ಲ, ಹೋಗು. ಅಪ್ಪಯ್ಯ, ಆ ಪಾರ್ಟಿ ಆಫೀಸಿಂದ ಫೋನ್ ಮೇಲೆ ಫೋನ್ ಮಾಡ್ದವ್ರು ಕಣಪ್ಪಯ್ಯ, ನೀವು ಅವ್ರಿಗೊಂದು ಫೋನ್ ಅಂತೆ ಮಾಡಿ ಹೋಗು ಅಂತ ಹೇಳಿದ್ನಲ್ಲಮ್ಮಿ. ಇನ್ನೂ ಇಲ್ಲೇ ನಿಂತಿದ್ಯಾ? ಬುಡ್ಗಾಡಿಯಾ? ಟೈ ಮರುಗೌಡ, ಟೈ ಯಾರಲ್ಲ ಪಾರ್ಟಿ ಆಫೀಸಿಂದ ಫೋನ್ ಮಾಡಿದ್ದು? ಯಾರು ಇಲ್ಲ ಕಣಪ್ಪಯ್ಯ, ಅವಳು ಇಲ್ಲೇ ನಿಂತಿದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾಳೆ ಅಂತ ನಾನೇ ಕಳಿಸ್ದೆ ಅಷ್ಟೇಯ. ಅಲ್ಲ ಕಲ, ನಿನ್ನೆಂಟ್ರು ನನಗೆ ಪ್ರಶ್ನೆ ಕೇಳ್ತಾಳಲ್ಲ, ಅವಳಿಗೆ ಯಾಕಾಗಬೇಕು ಇದೆಲ್ಲ ಕುತೂಹಲ? ಅಯ್ಯ, ಅವಳನ್ನ ನಾನು ಹೆಂಗೋ ಸಂಭಾಳಿಸ್ತೀನಿ, ನೀವು ಆರಾಮಾಗಿರಿ, ಟೆನ್ಷನ್ ಮಾಡ್ಕೋಬೇಡಿ. ಅದೇನು ಮಾಡ್ತೀವ ಮಾಡಪ್ಪ, ನಲ್ಲಿ ತಲೆನೋವು ಕಮ್ಮಿ ಆದರೆ ಸಾಕಾಗೋದು ನನಗೆ. ಒಬ್ಬರ ಮೇಲೆ ಒಬ್ಬರು ಪ್ರಶ್ನೆ ಕೇಳ್ತಾನೆ ಇದ್ದರೆ ತಲೆ ಒಡೆದು ಚೂಚೂರು ಆಗೋಯ್ತದ ಅಷ್ಟೇ.
ರಾತ್ರಿ ಹೊತ್ತು ಹೊತ್ಕೊಂಬರೋದು ನೋಡಿದ್ದೀನಿ. ಹಗಲು ತಲೆ ತಗೊಂಬಂದಿದ್ಯಲ್ಲ, ನಿನ್ನ ಧೈರ್ಯ ಮುಚ್ಬೇಕಣ. ಏನು ನೀನು ಹೊಗಳ್ತಾ ಇದೆಯಾ ಅಥವಾ ಸಿಕ್ಕಾಕ್ಸ್ಬೇಕು ಅಂತ ಮಾಡ್ತಿದ್ಯಾ? ಏಯ್, ನೀನು ಸಿಗಾಕೊಂಡು ನಾನು ಸಿಗಾಕೊಂಡಂಗಲ್ವೇನಾ? ನಿನಗೆ ಹೊಗಳ್ತಾ ಇದ್ದೀನಿ ಕಣ. ಸರಿ ಸರಿ, ಟೈಮ್ ವೇಸ್ಟ್ ಮಾಡಬೇಡ, ಬೇಗ ಕೊಡು. ನೋಡಪ್ಪ, ಈಗಲೇ ಹೇಳ್ತಾ ಇದ್ದೀನಿ, ಟ್ರಂಕ್ ಒಳಗೆ ಏನಾದ್ರು ದುಡ್ಡಿದ್ರೆ ಜಾಸ್ತಿ ಪಾಲು ನನಗೆ, ಓಕೆನಾ? ಏಯ್ ಕೊಡ, ನೀನು ಯಾಕೆ ಜಾಸ್ತಿ ಕೊಡ್ಬೇಕು? ನಾನು ಐಡಿಯಾ ಕೊಟ್ಟಿದ್ದು ನಾನೇ ತಾನೆ. ಅದು ಅಲ್ಲದೆ ನಾನು ನಿಮ್ಮ ಅಣ್ಣ, ನನಗೆ ಒಂದು ಪಾಲು ಜಾಸ್ತಿ ಸಿಗ್ಬೇಕು. ನಿಮಿಷ ಇರು. ಇದನ್ನು ತಂದಿದ್ದು ಅಜ್ಜಿರೂಮಿಂದ ನಾನು, ಡೂಪ್ಲಿಕೇಟ್ ಫೀ ಮಾಡಿಸ್ಕೊಂಡ್ಬಂದಿದ್ದು ನಾನು. ನೀನು ಜಾಸ್ತಿ ಕೊಟ್ಬಿಡ್ತಾರಾ? ಏನು ಮಾತಾಡ್ತಿದ್ಯಾ? ನಾನು ಕೊಡೋ ಹೋಗಿದ್ರೆ ಮಾತ್ರ ಓಪನ್ ಮಾಡು ಅಷ್ಟೇ. ಸರಿ ಬಿಡು, ಇದನ್ನು ತೊಗೊಂಡೋಗಿ ಅಜ್ಜಿ ಕೊಡ್ತೀನಿ. ನನಗೂ ಬೇಡ, ನಿನಗೂ ಬೇಡ, ಸುಮ್ಮನೆ. ಯಾವ ಲಕ್ಷ್ಮಿ ಟ್ರಂಕ್ ರೂಪದಲ್ಲಿ ಸಿಕ್ಕಿದ್ದಾಳೆ, ಅದನ್ನು ಓಪನ್ ಮಾಡಿ ತಗೊಂಡು ಖುಷಿ ಪಡೆದ್ಬಿಟ್ಟು ಕ್ವಾಟ್ಲೆ ಕೊಡ್ತಾ ಇದೆಯಲ್ಲ, ಹೌದಾ? ಏನು ಬ್ರೋ ನೀನು ಅಲ್ವೋ? ಹಾಂ ಬ್ರೋ, ಕೇಳಿಸ್ಕೊ ಇಲ್ಲಿ. ಹೇಳು. ಇದನ್ನು ತರೋದಕ್ಕೆ ಎಷ್ಟು ಕಷ್ಟಪಟ್ಟಿನಿ ನಾನು. ಇದನ್ನು ನೋಡಿದ್ರೆ ಮನೆಯವ್ರು ಏನು ಹೇಳ್ತಾ ಇದ್ರು, ದುಡ್ದು ತಿನ್ನೋದು ಬಿಟ್ಟು ಈ ಥರ ಕಳ್ತನ ಮಾಡ್ತೀನಿ ಅಂತ ಹೇಳಲ್ಲ ನೋಡು. ಅದಕ್ಕೆ ನನಗೆ ಇದ್ರೊಳಗಿರೋದು ಜಾಸ್ತಿ ಬೇಕು ಅಷ್ಟೇ. ಕೇಳಿಸ್ಕೊಳ್ಳೋ, ಇಲ್ಲಿ ಜೀವನದಲ್ಲಿ ಎಲ್ಲರೂ ಒಂಥರ ಕಳ್ರೆ ಕಣ. ಚಿಕ್ಕ ವಯಸ್ಸಲ್ಲಿ ನಾವು ತಿಂಡಿನ ಕದ್ದು ತಿಂತಾ ಇರ್ತೀವಿ. ಆಮೇಲೆ ಈ ಕಾಲೇಜಿಗೆ ಹೋಗ್ಬೇಕಾದ್ರೆ ಅಮ್ಮ ಅಡುಗೆ ಮನೆ ಇಟ್ಟಿರ್ತಾಳೆ ಡಬ್ಬದಲ್ಲಿ ದುಡ್ಡನ್ನ, ಅದನ್ನು ಕದಿರ್ತೀವಿ. ದೊಡ್ಡವರಾದ್ಮೇಲೆ ಕೆಲಸ ಮಾಡ್ಬೇಕಾರೆ ಬಾಸ್ ದುಡ್ಡನ್ನ ಕದಿರ್ತೀವಿ. ಎಲ್ಲರೂ ಕಳ್ರೆ, ಸುಮ್ಮನೆ ಇರ. ನೋಡಪ್ಪ, ನಿನ್ನ ಲಾಜಿಕ್ಕು ನಂಗೆ ಅನ್ವಯಿಸಲ್ಲ. ನಾನು ನೀಟ್ ಹ್ಯಾಂಡು. ಎಂಥ ನೀಟ್ ಹ್ಯಾಂಡ್ಗೋ ಒಂದ್ಸಲ ಕೆಸರು ಮೆತ್ಕೊಳ್ಳುತ್ತೆ. ನೋಡಪ್ಪ, ಈಗ ನಾವಿಬ್ರು ಜಗಳ ಆಡೋದು ಬೇಡ. ಇಬ್ಬರು ಈ ದುಡ್ಡಲ್ಲಿ ಶೇರ್ ಮಾಡ್ಕೊಂಡು ಸಮನಾಗಿ, ಆಯ್ತಾ? ಆಯ್ತೇನಾ? ಹಾಂ, ಕೈ ತೆಗಿ. ಏನು ಅಪರೂಪಕ್ಕೆ ಸಿಕ್ಕಿದ್ದೀರಾ? ಹೇಗಿದ್ದೀರಾ? ಏನು ಸಮಾಚಾರಣ? ನಾನು ಚೆನ್ನಾಗಿದ್ದೀನಿ ಮೇಸ್ತ್ರಿ. ನಮ್ಮ ತಾಯಿಯವ್ರಿಗೆ ಇನ್ನೂ ಹುಷಾರಾಗಿಲ್ಲ. ಇರುತ್ತಲ್ಲ ಸಂಸಾರ ಅಂದರೆ ಜಂಜಾಟ. ಇಲ್ಲಿ ಕೆಲ್ಸಕ್ಕಿದ್ದಾಗ ನಿಮಗೆ ಸಹಾಯ ಆಗ್ತಿತ್ತೇನೋ. ನಮ್ಮ ಓನರು ಅದನ್ನು ಹಾಳು ಮಾಡ್ಬಿಟ್ಟ. ಏನು ಮಾಡೋಕ್ಕೆ ಆಗ್ತದೆ ಮೇಸ್ತ್ರಿ, ಎಲ್ಲ ನಮ್ಮ ಮನೆ ಬರ. ಎಲ್ಲೆಲ್ಲಿ ಎಷ್ಟು ಗುಣ ಇರುತ್ತೋ ಅಷ್ಟೇ. ಅಲ್ಲಿ ಕೆಲಸಕ್ಕೆ ಯಾರಾದ್ರೂ ಸಿಕ್ಕಿದ್ರಾ? ಸಿಕ್ಕಿದ್ದಾರೆ ಸಿನಿಯಣ್ಣ, ಆದರೆ ಬರೀ ಮೆಟ್ರಿಯಲ್ ತಂದಾಕೋದು ಕೆಲಸ ಅಷ್ಟು ಕಷ್ಟನೇ ಅವ್ರು ಮಾಡೋದು. ಕೈಯೇ ಬರೋದಿಲ್ಲ ಯಾವುದಕ್ಕೂ. ನಾನು ತಾನೇ ಏನು ಮಾಡಲಿ? ಆ ಮನೆಗೆ ಈಗ ಕಿಟಕಿ ಬಾಗಿಲು ಎಲ್ಲ ಆಯ್ತಾ? ಆಗಿದೆ ಅಣ್ಣ. ಹಾಗಾದ್ರೆ ಮೇಸ್ತ್ರಿ, ನಾನೊಂದ್ಸಲ ಮನೆ ಬಂದು ನೋಡ್ಲಾ? ಕೆಲಸ ಬಿಟ್ಟಿದ್ರು ಮನೆ ನೋಡ್ಬೇಕನ್ಸ್ತಿದ್ಯಾ ಸಿನಿಯಣ್ಣ? ಏನ್ ಮಾಡೋದು ಮೇಸ್ತ್ರಿ, ಆ ಒಂದ್ ಸ್ವಲ್ಪ ದಿನನಾದ್ರೂ ಆ ಮನೆ ನನಗೆ ಊಟ ಕೊಟ್ಟಿದ್ಯಲ್ಲ. ಮೇಲಾಗಿ ನನಗೆ ಒಂದು ಮನೆ ಕಟ್ಟಬೇಕು ಅಂತ ತುಂಬಾ ಆಸೆ ಇದೆ. ಬೇರೆಯವ್ರು ಕಟ್ಟುವಾಗ ನೋಡ್ಕೊಂಡ್ರೆ ಆ ಜ್ಞಾನ ನಾನು ಮನೆ ಕಟ್ಟುವಾಗ ಉಪಯೋಗ ಬರುತ್ತಲ್ವಾ? ಇಷ್ಟೆಲ್ಲ ಹೇಳಿದಿರ ಅಂದಮೇಲೆ ಬನ್ನಿ, ಕರ್ಕೊಂಡೋಗ್ತೀನಿ. ಸರಿ, ಹಾಗಾದ್ರೆ ನಾನು ಚಪ್ಪಲಿ ಹಾಕೊಂಡು ಅಲ್ಲಿ ನಿಂತಿರ್ತೀನಿ. ದೇವ್ರ ನಮಸ್ಕಾರ ಹಾಕ್ತೀನಿ. ಸರಿ. ಸಿದ್ಧಗೌಡ್ರೆ, ನೋಡಿ ಬನ್ನಿ ಸರ್. ಧನ್ಯವಾದಗಳು. ಮತ್ತೆ ರಾತ್ರಿ ನಿದ್ದೆ ಚೆನ್ನಾಗಿ ಬಂತೆ? ಇದೇನು ಗೌಡ್ರೆ, ನಾನು ನಿಮ್ಮನ್ನು ಕೇಳಬೇಕಿರೋ ಪ್ರಶ್ನೆ ನೀವು ನನ್ನ ಕೇಳ್ತಿದ್ದೀರಲ್ಲ. ನಮ್ಮನೆ ಅಂದಮೇಲೆ ನನಗೆ ಚೆನ್ನಾಗಿ ನಿದ್ದೆ ಬರದೇ ಇರತ್ತಾ? ಅಲ್ಲ, ನಿನ್ನೆ ರಾತ್ರಿ ಜಾನ್ವಿ ಅವರು ನಿಮ್ಮ ಜೊತೆ ಇರಲಿಲ್ವಲ್ಲ, ಅದಕ್ಕೆ ನಿಮ್ಗೆ ನಿದ್ದೆ ಬಂತೋ ಇಲ್ವೋ ಅಂತ ಕೇಳಿದೆ. ತಪ್ಪು ತಿಳ್ಕೊಬಿಡಿ. ಇಲ್ಲ, ನಾನು ಚೆನ್ನಾಗಿ ನಿದ್ದೆ ಮಾಡಿದೆ. ಆದರೆ ಇದೇನಿದು, ಇವರಿಬ್ಬರು ಎದ್ಬರೋ ಸೂಚನೆ ಕಾಣ್ತಿಲ್ವಲ್ಲ? ಸರಿಯಾಗಿ ನೆನಪು ಮಾಡಿದ್ರಿ ನೋಡಿ. ಅಪರೂಪಕ್ಕೆ ಅಕ್ಕ ತಂಗಿ ಇಬ್ರು ಸಿಕ್ಕವ್ರೆ ಅಂದಮೇಲೆ ಇರೋ ಬರೋ ಮಾತುಗಳೆಲ್ಲ ಮುಗಿಸ್ಕೊಂಡೇ ಹೊರಗೆ ಬರೋದು. ಬೇಕಾದ್ರೆ ಒಳಗೋಗಿ ನೋಡಿ, ಇಬ್ರು ಎಮೋಷ್ನಲ್ ಆಗ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಡು ಗಟ್ಟಿಯಾಗಿ ತಪ್ಕೊಂಡು ಮಾತಾಡ್ತಾ ಇರ್ತಾರೆ. ಎಷ್ಟು ಸಿನಿಮಾಗಳಲ್ಲಿ ನೋಡಿಲ್ಲ. ಜಾನ್ವಿ ಅವರು ಎಮೋಷ್ನಲ್ ಆಗಿ ನನ್ನ ವಿಷಯನೆಲ್ಲ ಹೇಳ್ಕೊಂಡ್ಬಿಟ್ರೆ ಏನು ಮಾಡಲಿ? ನಾನೊಂದ್ಸಲಿ ಹೋಗಿ ನೋಡ್ಕೊಂಬರಲ್ಲ? ನೀವ್ ಯಾಕೋಗ ಅವ್ರನ್ನ ಡಿಸ್ಟರ್ಬ್ ಮಾಡ್ತೀರಾ? ಅದೆಷ್ಟು ಮಾತಾಡ್ತಾರೋ ಮಾತಾಡ್ಬಿಡ್ಲಿ. ಹೆಣ್ಮಕ್ಳಿಗೆ ಜೊತೆ ಕರೆದ್ಮೇಲೆ ಮಾತಿನ ಬರ ಇದ್ದದೆ, ಇಡೀ ದಿನ ಮಾತಾಡ್ತಾನೆ ಇರ್ತಾರೆ. ಇದು ಒಳ್ಳೇದೇ ಅಲ್ವಾ? ಅಕ್ಕ ತಂಗಿರಿಬ್ರು ಮಾತಾಡ್ಕೊಂಡಿರ್ಲಿ. ನಾನು ಸಿದ್ದೇಗೌಡ್ರನ್ನ ಕರ್ಕೊಂಡು ಅಜ್ಜಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಹೌದು, ಅದೇ ಸರಿ. ಜಾನ್ವಿಯವರು ನನ್ನ ಒಬ್ಬನೇ ಕಳಿಸೋದಕ್ಕೆ ಒಪ್ಕೊಳ್ಳಲ್ಲ, ಆದರೆ ಇವ್ರ ಜೊತೆ ಹೋಗೋದಕ್ಕೆ
ಖಂಡಿತ ಒಪ್ಕೋತಾರೆ. ಸಿದ್ದೇಗೌಡ್ರೆ, ಕಾಫಿ ಸರಿ ಇದೆಯಾ? ಏ ಬಹು ಚೆನ್ನಾಗಿದೆ. ನಿಮ್ಮನ್ನ ಒಂದು ಮಾತು ಕೇಳಬೇಕು ಕೂತಿದ್ದೀನಿ, ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಒಳ್ಳೆ ಮಾತು ಹೇಳಿದ್ರಿ ನೋಡಿ. ಯಾರಾದರೂ ಮಾತಿಗೆ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತೀನಿ. ಅಂಥದ್ರಲ್ಲಿ ನೀವು ಮಾತು ಹೇಳ್ತೀನಿ ಅಂದರೆ ನನಗೆ ಬೇಜಾರು ಮಾಡ್ಕೊತೀನಿ. ಅದೇನಂತ ಹೇಳಿ. ಇಲ್ಲ, ಅಕ್ಕ ತಂಗಿರಿಬ್ರು ಪಾಪ ಅವ್ರ ಜಗತ್ತಿನಲ್ಲೇ ಬ್ಯುಸಿ ಆಗಿದ್ದಾರೆ. ಈಗ ಹೋಗೋರನ್ನ ಡಿಸ್ಟರ್ಬ್ ಮಾಡೋದು ಸರಿಯಲ್ಲ ಅಂತ ಹೇಳ್ತಿದ್ದೀರಿ. ಈಗ ನಾವಿಬ್ಬರೇ ಒಂದ್ಸಲಿ ಹೋಗಿ ಅಜ್ಜಿನ ಯಾಕೆ ನೋಡ್ಕೊಂಬರ್ಬಾರ್ದು? ಅಜ್ಜಿ ಬಾಡಿನಲ್ಲಿ ಮೂವ್ಮೆಂಟ್ಸ್ ಆಗಿದೆ ಅಂತ ಬೇರೆ ಹೇಳ್ತಿದ್ದಾರೆ. ಸೊ ಈಗ ಹೋದರೆ ಅತ್ತೆ ಮಾವಗೂ ಒಂಥರ ಖುಷಿ ಆಗುತ್ತೆ. ಏನಂತೀರಿ? ನೀವು ಹೇಳೋದು ಸರಿಯಾಗಿ ಅದೇ. ಆಮೇಲೆ ಸರಿ ಬಿಡಿ, ಹೋಗಿ ಬರ್ಮ. ನಾನು ಬೆಳಿಗ್ಗೆ ಎದ್ಮೇಲೆ ದೇವ್ರಿಗೆ ನಮಸ್ಕಾರ ಹಾಕಿಲ್ಲ, ದೇವ್ರಿಗೆ ನಮಸ್ಕಾರ ಹಾಕಿ ಬಂದ್ಬಿಡ್ತೀನಿ. ಆಮೇಲೆ ಒಟ್ಟಿಗೆ ಹೋಗಮ್ಮ. ಸಿಂಹವರಿ, ಈಗ ನನ್ನನ್ನು ಹೇಗೆ ತಡಿತೀರಾ? ನಾನು ನೋಡ್ತೀನಿ. ಜಯಂತವ್ರೆ, ಈಗ ನಾವಿಬ್ಬರೇ ಹೋಗಿ ನೋಡ್ಕೊಂಬರೋದಕ್ಕಿಂತ ಆ ತಂಗಿರಿಬ್ಬರು ನಮ್ಮ ಜೊತೆಲಿ ಕರ್ಕೊಂಡೋದ್ರೆ ಚೆಂದಾಗಿರ್ತದಲ್ವೇ? ಈ ಪರಿಸ್ಥಿತಿನಲ್ಲಿ ಹೋಗಿ ಕರೆದ್ರೆ ಬರ್ತಾರೆ ಅಂತೀರಾ? ಏನು ಹೇಳ್ತಿದ್ದೀರಾ? ಈಗ ತವ್ರ ಮನೆಗೆ ಹೋಗೋಣ ಬಾ ಅಂತ ಕರೆದ್ರೆ ಬರ್ದೇ ಇರೋ ಯಾವ ಹೆಣ್ಮಕ್ಳಿದಾರೆ ಹೇಳಿ? ಅದರಲ್ಲೂ ನಮ್ಮ ಮೇಡಮ್ ಅವರು ಅಜ್ಜಿ ನೋಡಬೇಕು ಅಂತ ಹೇಳ್ತಾ ಇದ್ರು. ಈಗ ನಾವಿಬ್ರು ಹೋಗಿ ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾ ಇದ್ರೆ ತಪ್ಪಾಯ್ತದೆ. ಅದಕ್ಕೆ ಅಕ್ಕ ತಂಗಿರಿಬ್ರು ರೆಡಿಯಾಗಿ ಬಂದ್ಬಿಡ್ಲಿ, ಆಮೇಲೆ ಎಲ್ಲರೂ ಒಟ್ಟಿಗೆ ಹೋಗುಮ್ಮ. ಸರಿಯೇ? ಕೊಡಿ ಹೇಳ್ಕೊತೀನಿ. ಜಯಂತ, ಈಗ ನೀನು ಬೇಡ ಅಂದರೆ ಇವ್ರಿಗೆ ಅನುಮಾನ ಬರುತ್ತೆ. ಅದಕ್ಕೆ ಒಪ್ಕೊಳ್ಳೋದೇ ಒಳ್ಳೇದು. ಸರಿ, ನೀವು ಹೇಳ್ದಂಗೆ ಮಾಡೋಣ. ಅವ್ರನ್ನ ಕರ್ಕೊಂಡು ಹೋಗೋಣ. ಆಯ್ತು, ಬನ್ನಿ ಮತ್ತೆ. ಅದೃಷ್ಟದ ಕೈಯಿಂದ ಓಪನ್ ಮಾಡ್ತೀನಿ. ಮಾಡ ಜಾಸ್ತಿ ದುಡ್ಡಿರಲಿ. ಏನಾಯ್ತು? ದುಡ್ಡು ಗಿಡ ಇಟ್ಟಿದ್ದಾರೆ ಅಂದರೆ ಸೀರೆ ಇದೆ. ತಾತ ನೆನಪಕ್ಕೋಸ್ಕರ ಈ ಸೀರೆ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಏನು ಇಲ್ವಲ್ಲ, ಎಲ್ಲ ವೇಸ್ಟ್ ಆಗೋಗುತ್ತೆ. ಎಲ್ಲಿಂದಾನೆ ಅಜ್ಜಿ ಟ್ರಂಕ್ ಇದೆ ಅಂತ ಹೇಳಿದ ತಕ್ಷಣ ದುಡ್ಡಿರ್ಬೋದೇನೋ ಅಂತ ನನಗೆ ಆಸೆ ಹುಟ್ಟಿದೆ. ಈಗ ನೋಡಿದ್ರೆ ಏನೂ ಇಲ್ಲ, ಎಲ್ಲ ವೇಸ್ಟು. ಒಳ್ಳೆ ಕಥೆ ಆಯ್ತಲ್ಲ, ನನಗೇನೋ ಗೊತ್ತಿತ್ತು ಹೀಗಾಗತ್ತೆ ಅಂತ. ಎಷ್ಟು ಕಷ್ಟಪಟ್ಟು ತಂದೆ ಅದನ್ನ. ಅಜ್ಜಿ ತುಂಬಾ ಕನ್ವರ್ಸ್ತಾ ಇದ್ರು, ಟ್ರಂಕು ಅಂತ. ಏನೋ ದುಡ್ಡಿರ್ಬೋದೇನೋ ಅಂತ ಅನ್ಕೊಂಡೆ. ನನ್ನ ಮೇಲೆ ಹಾಕ್ತಿಲ್ಲ ನೀನು. ಇಷ್ಟಕ್ಕೇನಾ ಅಷ್ಟೆಲ್ಲ ಕಷ್ಟಪಟ್ಟಿದ್ದು ಅಂತ ಬೇಜಾರಾಗ್ತದೆ ನೋಡೋ. ಈ ಶ್ರಮನ ನಾನು ಬಿಸ್ನೆಸ್ ಅಲ್ಲಿ ಹಾಕಿದ್ರೆ ಉದ್ಧಾರನಾದ್ರೂ ಆಗ್ತಿದ್ದೆ. ನಿಂದು ಕಣ ಕಿತ್ತೋಗಿರೋ ಕೈ. ಏನಿಲ್ಲ ಕಣ, ಎಲ್ಲ ನಮ್ಮ ಬ್ಯಾಡ್ ಟೈಮ್ ಅಷ್ಟೇ. ಅಜ್ಜಿಯಿಂದ ಮೋಸ ಆಗ್ಬಿಡ್ತಲ್ಲ. ಏನ್ ಮಾಡೋಣ ಅಂತೀಯ? ಒಂದು ಕೆಲಸ ಮಾಡು, ಈ ಟ್ರಂಕ್ನ ಸೇರನ್ನ ತಗೊಂಡೋಗಿ ಆ ಸೇರನ್ನ ಮಾರಿ ಈ ಹಳೆ ಫ್ರೇಮ್ಗೆ ಹೊಸ ಫ್ರೇಮ್ ಹಾಕಿ ಅಜ್ಜಿ ಮುಂದೆ ತಂದಿಡು. ಏನು ಈ ಟೈಮಲ್ಲಿ ಜೋಕ? ಇನ್ನೇನೋ ಮಾಡೋದು, ಏನೋ ಸಿಗುತ್ತೆ ಅಂತ ಅನ್ಕೊಂಡೆ, ಎಲ್ಲ ಚೊಂಬು. ಟೈಮೇ ಸರಿ ಇಲ್ಲ ಕಣ, ನಯಾ ಪೈಸಾ ಹುಟ್ಟಲ್ಲ. ಅಲ್ಲೇ ತೊಗೊಂಡು ಇಟ್ಬಿಡ್ತೀನಿ. ಅದಾಗ ಅಲ್ಲ ಇಡು.